ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿವರೆಗೂ ನಾವು ಮಾರ್ಫಾಲಜಿ ಆಗಿತ್ತು ಅಲ್ವಾ, ಈಗ ನಾವು ಅನಾಟಮಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಟಿಶ್ಯೂಸ್. ಓಕೆ, ಟಿಶ್ಯೂಸ್ ಅಂದ್ರೆ ಏನು? ಎ ಗ್ರೂಪ್ ಆಫ್ ಟಿಶ್ಯೂ ಅಂತ ಹೇಳಿದ್ರೆ ಇಟ್ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಕಾಮನ್ ಆರಿಜಿನ್ ಯೂಶಲಿ ಪರ್ಫಾರ್ಮಿಂಗ್ ಎ ಕಾಮನ್ ಫಂಕ್ಷನ್. ಓಕೆ, ಒಂದು ಗ್ರೂಪ್ ಆಫ್ ಸೆಲ್ಸ್ ಒಂದೇ ಕಾಮನ್ ಫಂಕ್ಷನ್ ಅನ್ನ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಟಿಶ್ಯೂ ಅಂತ ಹೇಳ್ತೀವಿ. ಇದರಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಬಗ್ಗೆ ನೋಡ್ತಾ ಹೋಗೋಣ. ಮೆರಿಸ್ಟಮ್ ಅಂತ ಹೇಳಿದ್ರೆ ದಿಸ್ ಇಸ್ ಆಲ್ಸೋ ಎ ಟೈಪ್ ಆಫ್ ಟಿಶ್ಯೂ. ಆದ್ರೆ ಪ್ಲಾಂಟ್ಸ್ ಅಲ್ಲಿ ನಾವು ಈ ಟಿಶ್ಯೂ ಅನ್ನ ನೋಡ್ತೀವಿ. ವಿಚ್ ಕನ್ಸಿಸ್ಟ್ ಆಫ್ ಅನ್ಡಿಫರೆನ್ಶಿಯೇಟೆಡ್ ಸೆಲ್ಸ್ ಕೆಪಬಲ್ ಆಫ್ ಸೆಲ್ ಡಿವಿಷನ್. ಇಲ್ಲಿ ಏನಾಗುತ್ತೆ, ಮೆರಿಸ್ಟಮ್ ಅಲ್ಲಿ ಅನ್ಡಿಫರೆನ್ಶಿಯೇಟೆಡ್ ಸೆಲ್ಸ್ ಅನ್ನ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಒಳಗೊಂಡಿರುತ್ತೆ. ದಟ್ ಇಸ್ ಕೆಪಬಲ್ ಆಫ್ ಸೆಲ್ ಡಿವಿಷನ್, ಅಂದ್ರೆ ಅದಕ್ಕೆ ಸೆಲ್ ಡಿವಿಷನ್ ಆಗೋ ಕೆಪಾಸಿಟಿ ಅದು ಒಳಗೊಂಡಿರುತ್ತೆ. ಇನ್ನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಏನಿರುತ್ತೆ, ವಿಚ್ ಆರ್ ಕೆಪಬಲ್ ಟು ಆಕ್ಟಿವ್ ಸೆಲ್ ಡಿವಿಷನ್. ಓಕೆ, ಇನ್ನು ಟೈಪ್ಸ್ ಆಫ್ ಮೆರಿಸ್ಟಮ್ ಅಂತ ಹೇಳಿದ್ರೆ ಎಪಿಕಲ್ ಮೆರಿಸ್ಟಮ್, ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಮತ್ತೆ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಹೇಳಿ 3 ಟೈಪ್ಸ್ ಆಫ್ ಮೆರಿಸ್ಟಮ್ ನ ನೋಡ್ತೀವಿ. ಸೊ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ 3 ಟೈಪ್ಸ್, ಒಂದು ಎಪಿಕಲ್ ಮೆರಿಸ್ಟಮ್, ಇಂಟರ್ ಕ್ಯಾಲರಿ ಮೆರಿಸ್ಟಮ್, ಆಮೇಲೆ ಲ್ಯಾಟ್ರಲ್ ಮೆರಿಸ್ಟಮ್. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ದಿಸ್ ಇಸ್ ಎಪಿಕಲ್ ಮೆರಿಸ್ಟಮ್, ಇದು ಮಿಡಲ್ ಅಲ್ಲಿ ಬರುವಂತದ್ದು ಇಂಟರ್ ಕ್ಯಾಲರಿ ಮೆರಿಸ್ಟಮ್, ಆಮೇಲೆ ಕೆಳಗಡೆ ಏನಿರುತ್ತೆ ದಟ್ ಇಸ್ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಎಪಿಕಲ್ ಮೆರಿಸ್ಟಮ್ ಅಂದ್ರೆ ಏನು? ಎಪಿಕಲ್ ಮೆರಿಸ್ಟಮ್ ಯಾವಾಗ್ಲೂ ಎಪಿಸಿಸ್ ಆಫ್ ರೂಟ್ ಅಂಡ್ ಶೂಟ್ ಅಲ್ಲಿ ಇರುತ್ತೆ. ಓಕೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ಲೆಂತ್ ಆಫ್ ದಿ ಪ್ಲಾಂಟ್. ಇಟ್ ಇಸ್ ಕಾಲ್ಡ್ ಪ್ರೈಮರಿ ಗ್ರೋತ್ ಅಂತ ಕೂಡ ಕರೀತಾರೆ. ಅಂದ್ರೆ ಈ ಎಪಿಕಲ್ ಮೆರಿಸ್ಟಮ್ ನ ಪ್ರೈಮರಿ ಗ್ರೋತ್ ಅಂತ ಕೂಡ ಕರೀತಾರೆ, ಬಿಕಾಸ್ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದಿ ಪ್ಲಾಂಟ್. ಇನ್ನು ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಏನಿದೆ, ಇದು ಪರ್ಮನೆಂಟ್ ಟಿಶ್ಯೂಸ್ ಏನಿದೆ ಅವುಗಳ ನಡುವೆ ಇದು ಕಾಣಿಸ್ಕೊಳ್ಳುತ್ತೆ. ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಲಾಂಗೇಶನ್ ಆಫ್ ಇಂಟರ್ನೋಡ್ಸ್ ನ ಇಲಾಂಗೇಶನ್ ಗೆ ಇದು ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ ಲ್ಯಾಟ್ರಲ್ ಮೆರಿಸ್ಟಮ್ ಬಂದು ಇಟ್ ಅಕರ್ಸ್ ಅಲಾಂಗ್ ದ ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಆಫ್ ಸ್ಟೆಮ್ ಅಂಡ್ ರೂಟ್. ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಟಿಶ್ಯೂಸ್. ಲ್ಯಾಟ್ರಲ್ ಮೆರಿಸ್ಟಮ್ ಏನಿದೆ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಟಿಶ್ಯೂಸ್ ಅಂಡ್ ಥಿಕ್ಕೆನಿಂಗ್ ಆಫ್ ದ ಸ್ಟೆಮ್ ಅಂಡ್ ರೂಟ್. ಇದಕ್ಕೆ ಎಕ್ಸಾಂಪಲ್ ಬಂದು ವಾಸ್ಕ್ಯುಲರ್ ಕೇಂಬಿಯಂ ಮತ್ತೆ ಕಾರ್ಕ್ ಕೇಂಬಿಯಂ. ಸೊ ಲ್ಯಾಟ್ರಲ್ ಮೆರಿಸ್ಟಮ್ಗೆ ಎಕ್ಸಾಂಪಲ್ ವಾಸ್ಕ್ಯುಲರ್ ಕೇಂಬಿಯಂ ಮತ್ತೆ ಕಾರ್ಕ್ ಕೇಂಬಿಯಂ. ಇನ್ನು ಪ್ರೈಮರಿ ಮೆರಿಸ್ಟಮ್ ಮತ್ತೆ ಸೆಕೆಂಡರಿ ಮೆರಿಸ್ಟಮ್ ಅಂದ್ರೆ ಏನು? ಪ್ರೈಮರಿ ಮೆರಿಸ್ಟಮ್ ಅಂತ ಹೇಳಿದ್ರೆ ಇಟ್ ಇಸ್ ಡಿರೈವ್ಡ್ ಫ್ರಮ್ ಎಂಬ್ರಿಯಾನಿಕ್ ಇನಿಷಿಯಲ್ಸ್ ಅಂಡ್ ಡಿಫ್ರೆನ್ಶಿಯೇಟೆಡ್ ಇಂಟು ಪ್ರೈಮರಿ ಪರ್ಮನೆಂಟ್ ಟಿಶ್ಯೂ. ಪ್ರೈಮರಿ ಮೆರಿಸ್ಟಮ್ ಅಂದ್ರೆ ಏನು? ಅದು ಒಂದು ಎಂಬ್ರಿಯಾನಿಕ್ ಇನಿಷಿಯಲ್ಸ್ ಇಂದ ಡಿರೈವ್ ಆಗಿರುತ್ತೆ, ಆಮೇಲೆ ಅದು ಪ್ರೈಮರಿ ಪರ್ಮನೆಂಟ್ ಟಿಶ್ಯೂ ಆಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಇನ್ನು ಸೆಕೆಂಡರಿ ಮೆರಿಸ್ಟಮ್ ಏನಿರುತ್ತೆ, ಇದು ಲೇಟರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಆಫ್ ದ ಬಾಡಿ, ಅಂದ್ರೆ ಪ್ಲಾಂಟ್ ಬಾಡಿಯ ಲೇಟರ್ ಸ್ಟೇಜ್ ಏನಿರುತ್ತೆ ಅವಾಗ ಇದು ಅರೈಸ್ ಆಗಿರುತ್ತೆ. ಇಟ್ ಪ್ರೊಡ್ಯೂಸಸ್ ಕಾರ್ಕ್ ಕೇಂಬಿಯಂ ಅಂಡ್ ಇಂಟರ್ಫೆಸಿಕ್ಯುಲರ್ ಕೇಂಬಿಯಂ. ಓಕೆ, ಇದು ಕಾರ್ಕ್ ಕೇಂಬಿಯಂ ಆಮೇಲೆ ಇಂಟರ್ಫೆಸಿಕ್ಯುಲರ್ ಕೇಂಬಿಯಂ ಅನ್ನ ಫಾರ್ಮೇಶನ್ ಮಾಡುತ್ತೆ ಈ ಒಂದು ಸೆಕೆಂಡರಿ ಮೆರಿಸ್ಟಮ್. ಈಗ ಟಿಶ್ಯೂ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಎ ಗ್ರೂಪ್ ಆಫ್ ಟಿಶ್ಯೂ ಪರ್ಫಾರ್ಮಿಂಗ್ ಎ ಸಿಮಿಲರ್ ಫಂಕ್ಷನ್ ಇರ್ರೆಸ್ಪೆಕ್ಟಿವ್ ಆಫ್ ಇಟ್ಸ್ ಪೊಸಿಷನ್ ಇನ್ ದ ಪ್ಲಾಂಟ್ ಬಾಡಿ ಇಸ್ ಕಾಲ್ಡ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಟಿಶ್ಯೂ ಸಿಸ್ಟಮ್ ಅಂತ ಹೇಳಿದ್ರೆ ಏನು? ಗ್ರೂಪ್ ಆಫ್ ಟಿಶ್ಯೂಸ್ ಪರ್ಫಾರ್ಮಿಂಗ್ ಎ ಸಿಮಿಲರ್ ಫಂಕ್ಷನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನ್ ಇನ್ ದ ಪ್ಲಾಂಟ್ ಬಾಡಿ, ಅದನ್ನ ನಾವು ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಮೊದಲನೇದಾಗಿ ನಾವು ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಂತ ನೋಡ್ತೀವಿ, ಜೊತೆಗೆ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಮತ್ತೆ ವಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳಿ 3 ಟೈಪ್ಸ್ ನಾವು ನೋಡ್ತೀವಿ. ಓಕೆ, ಈಗ ವೆರಿ ಫಸ್ಟ್ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಏನಿದೆ ಇದು ಒಂದು ಔಟರ್ ಮೋಸ್ಟ್ ಕವರಿಂಗ್ ಆಫ್ ದಿ ಪ್ಲಾಂಟ್ ಬಾಡಿ ಅಂತ ಹೇಳ್ತೀವಿ. ಏನೋ ಔಟರ್ ಮೋಸ್ಟ್ ಕವರಿಂಗ್ ಆಫ್ ದಿ ಪ್ಲಾಂಟ್ ಬಾಡಿ. ಇಟ್ ಕಾಂಪ್ರೈಸಸ್ ಎಪಿಡರ್ಮಲ್ ಸೆಲ್ಸ್, ಅಂದ್ರೆ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಲ್ಲಿ ಎಪಿಡರ್ಮಲ್ ಸೆಲ್ಸ್ ಇರುತ್ತೆ, ಜೊತೆಗೆ ಸ್ಟೊಮ್ಯಾಟಾ, ಜೊತೆಗೆ ಎಪಿಡರ್ಮಲ್ ಅಪೆಂಡೇಜಸ್. ಎಪಿಡರ್ಮಲ್ ಅಪೆಂಡೇಜಸ್ ಅಂತ ಹೇಳಿದ್ರೆ ಟ್ರೈಕೋಮ್ಸ್ ಮತ್ತೆ ಹೇರ್ಸ್ ಅಂತ ಹೇಳ್ತೀವಿ. ಇದಿಷ್ಟು ಒಳಗೊಂಡಿರುತ್ತೆ ಈ ಒಂದು ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್. ಓಕೆ, ಆಮೇಲೆ ಇಟ್ ಇಸ್ ಮೇಡ್ ಅಪ್ ಆಫ್ ಇಲಾಂಗೇಟೆಡ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಪ್ಯಾರೆಂಕೈಮ್ಯಾಟಸ್ ಸೆಲ್ಸ್. ಯಾವುದು? ಎಪಿಡರ್ಮಲ್ ಟಿಶ್ಯೂ ಸೆಲ್ಸ್. ಆಫನ್ ವ್ಯಾಕ್ಸಿ ಥಿಕ್ ಲೇಯರ್ ದಟ್ ಇಸ್ ಕ್ಯುಟಿಕಲ್ ಅಂತ ಹೇಳ್ತೀವಿ. ಇಟ್ ಇಸ್ ಪ್ರೆಸೆಂಟ್ ಆನ್ ಔಟರ್ ಸರ್ಫೇಸ್ ವಿಚ್ ಪ್ರಿವೆಂಟ್ಸ್ ಲಾಸ್ ಆಫ್ ವಾಟರ್. ಸೊ ಕ್ಯುಟಿಕಲ್ ಕೆಲಸ ಏನು ಅಂತ ಹೇಳಿದ್ರೆ ಲಾಸ್ ಆಫ್ ವಾಟರ್ ಅನ್ನ ಪ್ರಿವೆಂಟ್ ಮಾಡೋದು. ಕ್ಯುಟಿಕಲ್ ಇಸ್ ಆಬ್ಸೆಂಟ್ ಇನ್ ರೂಟ್ಸ್. ಕ್ಯುಟಿಕಲ್ ಯಾವಾಗ್ಲೂ ರೂಟ್ಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಇನ್ನು ಸ್ಟೊಮ್ಯಾಟಾ ಆರ್ ಮೈನ್ಯೂಟ್ ಪೋರ್ಸ್ ಅಂತ ಹೇಳ್ತೀವಿ. 2 ಗಾಡ್ ಸೆಲ್ಸ್ ಮೂಲಕ ಅದು ಸುತ್ತುವರ್ಕೊಂಡಿರುತ್ತೆ, ವಿಚ್ ಎನ್ಕ್ಲೋಸ್ ಸ್ಟೊಮ್ಯಾಟಲ್ ಪೋರ್.
ಇನ್ನು ಸ್ಟೊಮ್ಯಾಟೊ ಹೆಲ್ಪ್ ಇನ್ ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಂಡ್ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಈ ಗಾಡ್ ಸೆಲ್ಸ್ ಏನಿರುತ್ತೆ ದಟ್ ಪೊಸೆಸ್ ಕ್ಲೋರೋಪ್ಲಾಸ್ಟ್ ಅಂಡ್ ರೆಗ್ಯುಲೇಟ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೊ. ಗಾಡ್ ಸೆಲ್ಸ್ ಏನಿರುತ್ತೆ ದಟ್ ಪೊಸೆಸ್ ಕ್ಲೋರೋಪ್ಲಾಸ್ಟ್ ಜೊತೆಗೆ ಅದು ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೋನ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ, ಫ್ಯೂ ಸ್ಪೆಷಲೈಸ್ಡ್ ಎಪಿಡರ್ಮಲ್ ಸೆಲ್ಸ್ ಏನಿರುತ್ತೆ ದೇ ಆರ್ ಪ್ರೆಸೆಂಟ್ ಕ್ಲೋಸ್ ಟು ದ ಗಾಡ್ ಸೆಲ್ಸ್ ಕಾಲ್ಡ್ ಅಸ್ ಸಬ್ಸಿಡಿಯರಿ ಸೆಲ್ಸ್ ಅಂತ ಹೇಳ್ತೀವಿ. ಇನ್ನು ಸ್ಟೊಮ್ಯಾಟಲ್ ಅಪರ್ಚರ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ, ಗಾಡ್ ಸೆಲ್ಸ್ ಮತ್ತೆ ಸಬ್ಸಿಡಿಯರಿ ಸೆಲ್ಸ್ ಆರ್ ಟುಗೆದರ್ ಕಾಲ್ಡ್ ಸ್ಟೊಮ್ಯಾಟಲ್ ಅಪಾರಟಸ್ ಅಂತ ಹೇಳ್ತೀವಿ. ದ ಸೆಲ್ಸ್ ಆಫ್ ಎಪಿಡರ್ಮಿಸ್ ಬಿಯರ್ ಎ ನಂಬರ್ ಆಫ್ ಹೇರ್ಸ್. ರೂಟ್ ಹೇರ್ಸ್ ಆರ್ ಯೂನಿಸೆಲ್ಯುಲಾರ್, ವೈಲ್ ಸ್ಟೆಮ್ ಹೇರ್ಸ್ ಅಂದ್ರೆ ಏನು, ಟ್ರೈಕೋಮ್ಸ್ ಅಂತ ಏನಿರುತ್ತೆ ಅದು ಮಲ್ಟಿಸೆಲ್ಯುಲಾರ್. ರೂಟ್ ಹೇರ್ಸ್ ಏನಿರುತ್ತೆ ಅದು ಯೂನಿಸೆಲ್ಯುಲಾರ್, ಟ್ರೈಕೋಮ್ಸ್ ಏನಿರುತ್ತೆ ಅದು ಮಲ್ಟಿಸೆಲ್ಯುಲಾರ್. ಇನ್ನು ರೂಟ್ ಹೇರ್ಸ್ ಏನಿರುತ್ತೆ ಇದು ವಾಟರ್ ನ ಮತ್ತೆ ಮಿನರಲ್ಸ್ ಅನ್ನ ಮಣ್ಣಿನಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಟ್ರೈಕೋಮ್ಸ್ ಏನಿರುತ್ತೆ ದಟ್ ಇಸ್ ಪ್ರಿವೆಂಟಿಂಗ್ ವಾಟರ್ ಲಾಸ್ ಡ್ಯೂ ಟು ಟ್ರಾನ್ಸ್ಪಿರೇಷನ್. ಓಕೆ, ಇನ್ನು ಇದಿಷ್ಟು ಏನು ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಬಗ್ಗೆ ಆಯ್ತು. ಈಗ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಇಟ್ ಕನ್ಸಿಸ್ಟ್ ಆಫ್ ಸಿಂಪಲ್ ಟಿಶ್ಯೂಸ್. ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳಿದ್ರೆ ಪೇರೆಂಕೈಮ, ಕೊಲ್ಲಂಕೈಮ ಮತ್ತೆ ಸ್ಕ್ಲೀರೆಂಕೈಮ. ಸೊ ದೀಸ್ 3 ಟೈಪ್ಸ್ ಆಫ್ ಟಿಶ್ಯೂಸ್ ಅನ್ನ ಇದು ಒಳಗೊಂಡಿರುತ್ತೆ. ಯಾವುದು, ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ದೇ ಫಾರ್ಮ್ ದ ಮೇಜರ್ ಬಲ್ಕ್ ಆಫ್ ಟಿಶ್ಯೂಸ್. ಓಕೆ, ದೇ ಫಾರ್ಮ್ ದ ಮೇಜರ್ ಬಲ್ಕ್ ಆಫ್ ಟಿಶ್ಯೂಸ್ ಬಿಟ್ವೀನ್ ಎಪಿಡರ್ಮಲ್ ಅಂಡ್ ವಾಸ್ಕ್ಯುಲರ್ ಟಿಶ್ಯೂಸ್. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಕಾರ್ಟೆಕ್ಸ್, ಪೆರಿಸೈಕಲ್, ಪಿತ್ತು. ಓಕೆ, ಇನ್ನು ಇಟ್ ಕಂಟೈನ್ಸ್ ಸಿಂಪಲ್ ಟಿಶ್ಯೂಸ್. ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಲ್ಲಿ ನಾವು ಪೇರೆಂಕೈಮ, ಕೊಲ್ಲಂಕೈಮ ಮತ್ತೆ ಸ್ಕ್ಲೀರೆಂಕೈಮ ನೋಡ್ತೀವಿ. ಇಟ್ ಕಂಟೈನ್ಸ್ ಸಿಂಪಲ್ ಟಿಶ್ಯೂಸ್. ಮೀಸೋಫಿಲ್ ಆಫ್ ಲೀವ್ಸ್ ಈಸ್ ಎ ಗ್ರೌಂಡ್ ಟಿಶ್ಯೂ ವಿತ್ ಕ್ಲೋರೋಪ್ಲಾಸ್ಟ್. ಮೀಸೋಫಿಲ್ ಆಫ್ ಲೀವ್ಸ್ ಅಂದ್ರೆ ಲೀವ್ಸ್ ಅಲ್ಲಿ ಇರುವಂತ ಮೀಸೋಫಿಲ್ ಏನಿರುತ್ತೆ ಅದು ಗ್ರೌಂಡ್ ಟಿಶ್ಯೂ ಆಗಿರುತ್ತೆ ಅಂಡ್ ಇಟ್ ಕನ್ಸಿಸ್ಟ್ ಆಫ್ ಅ ಕ್ಲೋರೋಪ್ಲಾಸ್ಟ್. ಆಮೇಲೆ ಪ್ಯಾರೆಂಕೈಮಾಟಸ್ ಏನಿರುತ್ತೆ ಇದು ಕಾರ್ಟೆಕ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಪೆರಿಸೈಕಲ್, ಆಮೇಲೆ ಪಿತ್ತು, ಆಮೇಲೆ ಮೆಡುಲರಿ ರೇಸು, ಇನ್ ದ ಪ್ರೈಮರಿ ಮೆರಿಸ್ಟಮ್ ಮತ್ತೆ ರೂಟ್ಸ್ ಎಲ್ಲದರಲ್ಲೂ ಕೂಡ ವಿ ಕ್ಯಾನ್ ಸಿ ಪ್ಯಾರೆಂಕೈಮ್ಯಾಟಸ್ ಸೆಲ್ಸ್. ಇನ್ನು ಲೀವ್ಸ್ ಅಲ್ಲಿ ಗ್ರೌಂಡ್ ಟಿಶ್ಯೂ ಕನ್ಸಿಸ್ಟ್ ಆಫ್ ಥಿನ್ ವಾಲ್ಡ್ ಕ್ಲೋರೋಪ್ಲಾಸ್ಟ್ ಕಂಟೈನಿಂಗ್ ಸೆಲ್ಸ್ ಅಂಡ್ ಇಟ್ ಇಸ್ ಕಾಲ್ಡ್ ಮೀಸೋಫಿಲ್ ಅಂತ ಹೇಳ್ತೀವಿ. ಓಕೆ, ಈಗ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಆಯ್ತು, ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಆಯ್ತು. ಈಗ ವಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ವಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಏನಿರುತ್ತೆ ಇದು ಕಾಂಪ್ಲೆಕ್ಸ್ ಟಿಶ್ಯೂಸ್ ಅನ್ನ ಒಳಗೊಂಡಿರುತ್ತೆ. ದಟ್ ಇಸ್ ಫ್ಲೋಯಮ್ ಅಂಡ್ ಝೈಲಮ್. ಝೈಲಮ್ ಅಂಡ್ ಫ್ಲೋಯಮ್ ಏನಿರುತ್ತೆ ದಟ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ವಾಸ್ಕ್ಯುಲರ್ ಬಂಡಲ್ಸ್ ಅಂತ ನಾವು ಹೇಳ್ತೀವಿ. ಡೈಕಾಟೈಲಿಡನಸ್ ಸ್ಟೆಮ್ ಅಲ್ಲಿ ಏನಾಗುತ್ತೆ, ಕೇಂಬಿಯಂ ದಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಫ್ಲೋಯಮ್ ಅಂಡ್ ಝೈಲಮ್. ಡೈಕಾಟೈಲಿಡನಸ್ ಸ್ಟೆಮ್ಸ್ ಅಲ್ಲಿ ಏನಾಗುತ್ತೆ, ಕೇಂಬಿಯಮ್ಮು ಫ್ಲೋಯಮ್ ಮತ್ತೆ ಝೈಲಮ್ ಎರಡರ ನಡುವೆ ಪ್ರೆಸೆಂಟ್ ಇರುತ್ತೆ. ಓಪನ್ ವಾಸ್ಕ್ಯುಲರ್ ಬಂಡಲ್, ಕ್ಲೋಸ್ ವಾಸ್ಕ್ಯುಲರ್ ಬಂಡಲ್, ಆಮೇಲೆ ರೇಡಿಯಲ್ ವಾಸ್ಕ್ಯುಲರ್ ಬಂಡಲ್, ಆಮೇಲೆ ಕೊಂಜಾಯಿಂಟ್ ವಾಸ್ಕ್ಯುಲರ್ ಬಂಡಲ್ ಅಂತ ಹೇಳಿ ವಾಸ್ಕ್ಯುಲರ್ ಬಂಡಲ್ಸ್ ಅನ್ನ 4 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಓಪನ್ ವಾಸ್ಕ್ಯುಲರ್ ಬಂಡಲ್ ಅಂತ ಹೇಳಿದ್ರೆ ಇಲ್ಲಿ ಕೇಂಬಿಯಂ ಅನ್ನ ಇದು ಒಳಗೊಂಡಿರುತ್ತೆ ಅಂಡ್ ಹ್ಯಾವ್ ದ ಎಬಿಲಿಟಿ ಟು ಫಾರ್ಮ್ ಸೆಕೆಂಡರಿ ಝೈಲಮ್ ಅಂಡ್ ಫ್ಲೋಯಮ್ ಟಿಶ್ಯೂಸ್. ಅವನ್ನ ನಾವು ಓಪನ್ ವಾಸ್ಕ್ಯುಲರ್ ಬಂಡಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಡೈಕಾಟೈಲಿಡನಸ್ ಇದಕ್ಕೆ ಎಕ್ಸಾಂಪಲ್. ಇನ್ನು ಕ್ಲೋಸ್ ವಾಸ್ಕ್ಯುಲರ್ ಬಂಡಲ್ ಅಂತ ಹೇಳಿದ್ರೆ ಇದರಲ್ಲಿ ವಾಸ್ಕ್ಯುಲರ್ ಬಂಡಲ್ಸ್ ಏನಿರುತ್ತೆ ಅವು ಪ್ರೆಸೆಂಟ್ ಇರಲ್ಲ. ಅಂದ್ರೆ ಕ್ಲೋಸ್ ವಾಸ್ಕ್ಯುಲರ್ ಬಂಡಲ್ ಅಂತ ಅಂದ್ರೆ ಏನು, ವಾಸ್ಕ್ಯುಲರ್ ಬಂಡಲ್ಸ್ ಆರ್ ನಾಟ್ ಪ್ರೆಸೆಂಟ್ ಅಂಡ್ ಕಾಂಟ್ ಫಾರ್ಮ್ ಸೆಕೆಂಡರಿ ಟಿಶ್ಯೂಸ್. ಇದರಲ್ಲಿ ಯಾವುದೇ ತರ ಸೆಕೆಂಡರಿ ಟಿಶ್ಯೂಸ್ ಫಾರ್ಮೇಶನ್ ಆಗಲ್ಲ. ಅಂದ್ರೆ ಏನು, ಡೈಕಾಟೈಲಿಡನ್ಸ್ ಅಲ್ಲಿ ಮಾತ್ರನೇ ಕೇಂಬಿಯಂ ಫಾರ್ಮೇಶನ್ ಆಗೋದು. ಮೊನೊಕಾಟೈಲಿಡನ್ಸ್ ಅಲ್ಲಿ ದೇರ್ ಈಸ್ ನೋ ಫಾರ್ಮೇಶನ್ ಆಫ್ ಎನಿ ವಾಸ್ಕ್ಯುಲರ್ ಬಂಡಲ್ ಅಂಡ್ ಸೋ ದಟ್ ನೋ ಕೇಂಬಿಯಂ ವಿಲ್ ಫಾರ್ಮ್. ಸೊ ಅದನ್ನ ನಾವು ಕ್ಲೋಸ್ ವಾಸ್ಕ್ಯುಲರ್ ಬಂಡಲ್ ಅಂತ ಹೇಳ್ತೀವಿ. ಇನ್ನು ರೇಡಿಯಲ್ ವಾಸ್ಕ್ಯುಲರ್ ಬಂಡಲ್ ಅಂತ ಹೇಳಿದ್ರೆ ಝೈಲಮ್ ಅಂಡ್ ಫ್ಲೋಯಮ್ ಆರ್ ಅರೇಂಜ್ಡ್ ಇನ್ ಅನ್ ಆಲ್ಟರ್ನೇಟ್ ಮ್ಯಾನರ್. ಓಕೆ, ಆಲ್ಟರ್ನೇಟ್ ಮ್ಯಾನರ್ ಅಲ್ಲಿ ಈ ಒಂದು ರೇಡಿಯಲ್ ವಾಸ್ಕ್ಯುಲರ್ ಬಂಡಲ್ ಅಲ್ಲಿ ಝೈಲಮ್ ಮತ್ತೆ ಫ್ಲೋಯಮ್ ಆಲ್ಟರ್ನೇಟ್ ಮ್ಯಾನರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರೂಟ್ಸ್ ಅಂತ ಹೇಳ್ಬೋದು. ಇನ್ನು ಕೊಂಜಾಯಿಂಟ್ ವಾಸ್ಕ್ಯುಲರ್ ಬಂಡಲ್ ಅಂತ ಹೇಳಿದ್ರೆ ಝೈಲಮ್ ಮತ್ತೆ ಫ್ಲೋಯಮ್ ಏನಿರುತ್ತೆ ದೇ ಆರ್ ಅಲಾಂಗ್ ದ ಸೇಮ್ ರೇಡಿಯಸ್ ಆಫ್ ವಾಸ್ಕ್ಯುಲರ್ ಬಂಡಲ್ಸ್. ಅದನ್ನ ಕೊಂಜಾಯಿಂಟ್ ಅಂತ ಹೇಳ್ತೀವಿ. ಕೊಂಜಾಯಿಂಟ್ ಅಂದ್ರೆ ಏನು, ದೇ ಆರ್ ಅಲಾಂಗ್ ದ ಸೇಮ್ ರೇಡಿಯಸ್, ಅಂದ್ರೆ ದೇ ಆರ್ ಅಲಾಂಗ್ ದ ಸೇಮ್ ರೇಡಿಯಸ್ ಆಫ್ ವಾಸ್ಕ್ಯುಲರ್ ಬಂಡಲ್ಸ್. ಫಾರ್ ಎಕ್ಸಾಂಪಲ್ ಸ್ಟೆಮ್ಸ್ ಮತ್ತೆ ಲೀವ್ಸ್ ಇವೆಲ್ಲ ಏನು ಕೊಂಜಾಯಿಂಟ್ ವಾಸ್ಕ್ಯುಲರ್ ಬಂಡಲ್ಗೆ ಎಕ್ಸಾಂಪಲ್. ಸೊ ಇದಿಷ್ಟು ಏನಾಗಿತ್ತು, ಟಿಶ್ಯೂಸ್ ಅಂದ್ರೆ ಏನು, ಜೊತೆಗೆ ಟಿಶ್ಯೂ ಸಿಸ್ಟಮ್ ಅದರಲ್ಲಿ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಜೊತೆಗೆ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಮತ್ತೆ ವಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಬಗ್ಗೆ ನೋಡಿದ್ವಿ. ಈಗ ನೋಡೋಣ ಡೈಕಾಟೈಲಿಡನಸ್ ರೂಟ್ ಮತ್ತೆ ಮೊನೊಕಾಟೈಲಿಡನಸ್ ರೂಟ್. ಅದಾದ ನಂತರ ಡೈಕಾಟೈಲಿಡನಸ್ ಸ್ಟೆಮ್, ಆಮೇಲೆ ಮೊನೊಕಾಟೈಲಿಡನಸ್ ಸ್ಟೆಮ್, ಆಮೇಲೆ ಡಾರ್ಸಿವೆಂಟ್ರಲ್ ಲೀಫ್ ಮತ್ತೆ ಐಸೋಬೈಲ್ಯಾಟ್ರಲ್ ಲೀಫ್. ಓಕೆ, ಸೊ ನೋ ಮೋರ್ ಕನ್ಫ್ಯೂಷನ್ಸ್. ಈಗ ನಾವು ನೋಡ್ತಾ ಹೋಗೋಣ ಡೈಕಾಟೈಲಿಡನಸ್ ರೂಟ್ಗೂ ಮತ್ತೆ ಮೊನೊಕಾಟೈಲಿಡನಸ್ ರೂಟ್ ಅಥವಾ ಡೈಕಾಟ್ ರೂಟ್ಗೂ ಮೊನೊಕಾಟ್ ರೂಟ್ಗೂ ಇರುವಂತ
ಡಿಫ್ರೆನ್ಸಸ್ ಏನು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೈಕಾಟೈನ್ ಅಥವಾ ಡೈಕಾಟ್ ರೂಟ್ ಅಂತ ಹೇಳ್ತೀವಿ, ಅಥವಾ ಡೈಕಾಟೈಲಿಡನಸ್ ರೂಟ್ ಅಂತ ಕೂಡ ಹೇಳ್ಬೋದು. ಔಟರ್ ಮೋಸ್ಟ್ ಲೇಯರ್ ಏನಿರುತ್ತೆ ಅದನ್ನ ಎಪಿಬ್ಲೇಮಾ ಅಂತ ಹೇಳಿ ಕರಿತೀವಿ ಡೈಕಾಟೈಲಿಡನಸ್ ರೂಟ್ ಅಲ್ಲಿ. ಮೆನಿ ಆಫ್ ವಿಚ್ ಫಾರ್ಮ್ ಆಫ್ ಯೂನಿಸೆಲ್ಯುಲಾರ್ ರೂಟ್ ಹೇರ್ಸ್. ಕಾರ್ಟೆಕ್ಸ್ ಏನಿರುತ್ತೆ ಅದು ಸೆವೆರಲ್ ಲೇಯರ್ ಅನ್ನ ಒಳಗೊಂಡಿರುತ್ತೆ, ಜೊತೆಗೆ ಪ್ಯಾರಂಕೈಮ್ಯಾಟಸ್ ಆಗಿರುತ್ತೆ. ಇನ್ನರ್ ಮೋಸ್ಟ್ ಲೇಯರ್ ಆಫ್ ಕಾರ್ಟೆಕ್ಸ್ ಅನ್ನ ಎಂಡೋಡರ್ಮಿಸ್ ಅಂತ ಕರಿತೀವಿ. ಡೈಕಾಟೈಲಿಡನಸ್ ರೂಟ್ ಅಲ್ಲಿ ಇನ್ನರ್ ಮೋಸ್ಟ್ ಲೇಯರ್ ಆಫ್ ಕಾರ್ಟೆಕ್ಸ್ ಅನ್ನ ಎಂಡೋಡರ್ಮಿಸ್ ಅಂತ ಹೇಳ್ತೀವಿ. ಸಮ್ ಎಂಡೋಡರ್ಮಿಸ್ ಸೆಲ್ಸ್ ಏನಿರುತ್ತೆ ಅವು ಕ್ಯಾಸ್ಪರಿಯನ್ ಸ್ಟ್ರಿಪ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಕೆಲವೊಂದು ಸಮ್ ಎಂಡೋಡರ್ಮಿಸ್ ಸೆಲ್ಸ್ ಏನಿರುತ್ತೆ ದಟ್ ಫಾರ್ಮ್ ಕ್ಯಾಸ್ಪರಿಯನ್ ಸ್ಟ್ರಿಪ್ಸ್. ದೀಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಡೆಪಾಸಿಷನ್ ಆಫ್ ಸುಬ್ರಿನ್ ಅಂತ ಹೇಳ್ತೀವಿ. ಸುಬ್ರಿನ್ ಮೀನ್ಸ್ ವಾಟರ್ ಇಂಪರ್ಮಿಯಬಲ್ ಆಗಿರುತ್ತೆ, ಜೊತೆಗೆ ವ್ಯಾಕ್ಸಿ ಮಟೀರಿಯಲ್ ಅದಾಗಿರುತ್ತೆ. ಪೆರಿಸೈಕಲ್ ಇಸ್ ಎ ಫ್ಯೂ ಲೇಯರ್ ಥಿಕ್ ಅಂಡ್ ಪ್ಯಾರಂಕೈಮ್ಯಾಟಸ್ ಆಗಿರುತ್ತೆ. ಪಿತ್ತು ವೆರಿ ಸ್ಮಾಲ್ ಇರುತ್ತೆ ಮತ್ತೆ ಇನ್ಕಾನ್ಸ್ಪಿಕ್ಯೂಸ್ ಆಗಿರುತ್ತೆ. ಪ್ಯಾರಂಕೈಮ್ಯಾಟಸ್ ಸೆಲ್ಸ್ ಬಿಟ್ವೀನ್ xylem ಅಂಡ್ ಫ್ಲೋಯಮ್ ಆರ್ ಕಾಲ್ಡ್ ಕಂಜಂಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ವಾಟ್ ಇಸ್ ಕಂಜಂಕ್ಟಿವ್ ಟಿಶ್ಯೂ? ಪ್ಯಾರಂಕೈಮ್ಯಾಟಸ್ ಸೆಲ್ಸ್ ಏನಿರುತ್ತೆ ಅದು xylem ಮತ್ತೆ ಫ್ಲೋಯಮ್ ನ ನಡುವೆ ಇದ್ರೆ ಅದನ್ನ ಕಂಜಂಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ದೇ ಆರ್ ಯೂಶುವಲಿ 2 to 4 xylem ಅಂಡ್ ಫ್ಲೋಯಮ್ ಪ್ಯಾಚಸ್. ಅಂದ್ರೆ ನಾವು ಡೈಕಾಟ್ ರೂಟ್ ಅಲ್ಲಿ ಏನಿಲ್ಲ ಅಂದ್ರೂ 2 ಇಂದ 4 2 ಅಥವಾ 4 xylem ಮತ್ತೆ ಫ್ಲೋಯಮ್ ಪ್ಯಾಚಸ್ ಅನ್ನ ಕಾಣಬಹುದು. ಆಮೇಲೆ ಕೇಂಬಿಯಂ ರಿಂಗ್ ಏನಿರುತ್ತೆ ದಟ್ ಡೆವಲಪ್ಸ್ ಬಿಟ್ವೀನ್ xylem ಅಂಡ್ ಫ್ಲೋಯಮ್. ಯಾವ್ದ್ರಲ್ಲಿ? ಡೈಕಾಟೈಲಿಡನ್ ರೂಟ್ ಅಲ್ಲಿ. ಆಲ್ ಟಿಶ್ಯೂಸ್ ಆನ್ ದಿ ಇನ್ನರ್ ಸೈಡ್ ಆಫ್ ದಿ ಎಂಡೋಡರ್ಮಿಸ್, ಅಂದ್ರೆ ಎಲ್ಲಾ ಟಿಶ್ಯೂಸ್ ಕೂಡ ಇನ್ನರ್ ಸೈಡ್ ಆಫ್ ದಿ ಎಂಡೋಡರ್ಮಿಸ್ ಅಲ್ಲೇ ಇರುತ್ತೆ. ಲೈಕ್ ಪೆರಿಸೈಕಲ್ ಆಗಿರ್ಬೋದು, ವಾಸ್ಕ್ಯುಲರ್ ಬಂಡಲ್ಸ್ ಆಗಿರ್ಬೋದು, ಪಿತ್. ಓಕೆ, ಇಲ್ಲಿ ಪಿತ್ ಕಾನ್ಸ್ಟಿಟ್ಯೂಟ್ ದ ಸ್ಟೀಲ್. ಈಗ ಮೊನೋಕಾಟೈಲಿಡನ್ಸ್ ರೂಟ್ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಎಪಿಡರ್ಮಿಸ್ ಇರುತ್ತೆ, ಕಾರ್ಟೆಕ್ಸ್ ಇರುತ್ತೆ, ಎಂಡೋಡರ್ಮಿಸ್ ಇರುತ್ತೆ, ಪೆರಿಸೈಕಲ್ ಇರುತ್ತೆ, ವಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ, ಮತ್ತೆ ಪಿತ್ ಇರುತ್ತೆ. ರೂಟ್ಸ್ ಅಲ್ಲಿ ಏನಾಗುತ್ತೆ xylem ಪಾಲಿಆರ್ಕ್ ಟೈಪ್ ಇರುತ್ತೆ, ಅಂದ್ರೆ ಯೂಶುವಲಿ ಮೋರ್ ದ್ಯಾನ್ 6 xylem ಬಂಡಲ್ಸ್ ಅನ್ನ ಇದು ಒಳಗೊಂಡಿರುತ್ತೆ. ಇಲ್ಲಿ ಪಿತ್ತು ತುಂಬಾನೇ ದೊಡ್ಡದಾಗಿರುತ್ತೆ, ಮೀನ್ಸ್ ಪಿತ್ ಲಾರ್ಜ್ ಅಂಡ್ ವೆಲ್ ಡೆವಲಪ್ಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಡೈಕಾಟ್ ರೂಟ್ ಅಂಡ್ ದಿಸ್ ಇಸ್ ಮೊನೋಕಾಟ್ ರೂಟ್. ಯಾವ ರೀತಿ ಆಗಿದೆ ಅಂತ ಹೇಳಿ ನೀವು ನೋಡ್ಬೋದು. ಇನ್ನು ಡೈಕಾಟೈಲಿಡನಸ್ ಸ್ಟೆಮ್. ಡೈಕಾಟೈಲಿಡನಸ್ ಸ್ಟೆಮ್ ಅಲ್ಲಿ ಎಪಿಡರ್ಮಿಸ್ ಏನಿರುತ್ತೆ ಇಟ್ ಈಸ್ ಔಟರ್ ಮೋಸ್ಟ್ ಪ್ರೊಟೆಕ್ಟಿವ್ ಲೇಯರ್ ಕವರ್ಡ್ ವಿತ್ ಎ ಥಿನ್ ಲೇಯರ್ ಆಫ್ ಕೋಟಿಕಲ್. ಇಟ್ ಮೇ ಬಿಯರ್ ಟ್ರೈಕೋಮ್ಸ್ ಅಂಡ್ ಫ್ಯೂಸ್ ಟೊಮ್ಯಾಟೋವನ್ನು ಕೂಡ ಒಳಗೊಂಡಿರುತ್ತೆ. ಕಾರ್ಟೆಕ್ಸ್ ನೋಡಿದಾಗ ಬಿಟ್ವೀನ್ ಎಪಿಡರ್ಮಿಸ್ ಅಂಡ್ ಕಾರ್ಟೆಕ್ಸ್ ದೇರ್ ಇಸ್ ಅ ಮಲ್ಟಿ ಲೇಯರ್ಡ್ ಕಾರ್ಟೆಕ್ಸ್ ಅನ್ನ ಅದು ಒಳಗೊಂಡಿರುತ್ತೆ. ಜೊತೆಗೆ ಕಾರ್ಟೆಕ್ಸ್ ಹ್ಯಾಸ್ 4 ಹೈಪೋಡರ್ಮಿಸ್ ಅಂದ್ರೆ ಕೊಲ್ಲಂಕೈಮ್ಯಾಟಸ್ ಅಂತ ಹೇಳ್ತೀವಿ. ರೌಂಡೆಡ್ ಥಿನ್ ವಾಲ್ಡ್ ಪ್ಯಾರಂಕೈಮ್ಯಾಟಸ್ ಸೆಲ್ಸ್ ಇರುತ್ತೆ. ಜೊತೆಗೆ ಇನ್ನರ್ ಮೋಸ್ಟ್ ಎಂಡೋಡರ್ಮಿಸ್ ಅನ್ನು ಕೂಡ ಅದು ಒಳಗೊಂಡಿರುತ್ತೆ. ಇನ್ನು ಪೆರಿಸೈಕಲ್ ಇಟ್ ಇಸ್ ಸಿಚುಯೇಟೆಡ್ ಆನ್ ದಿ ಇನ್ನರ್ ಸೈಡ್ ಆಫ್ ದಿ ಎಂಡೋಡರ್ಮಿಸ್ ಅಂತ ಹೇಳ್ತೀವಿ. ಇನ್ನು ಮೆಡುಲರಿ ರೇ. In between the vascular bundles, there are a few layers of radially placed parenchymatous cells which constitute medullary rays ಅಂತ ಹೇಳ್ತೀವಿ. ಇನ್ನು ವಾಸ್ಕ್ಯುಲರ್ ಬಂಡಲ್ ಏನಿರುತ್ತೆ ಅದು conjoint ಆಗಿರುತ್ತೆ, ಓಪನ್ ಆಗಿರುತ್ತೆ ವಿತ್ ಎಂಡಾರ್ಕ್ ಪ್ರೋಟೋಸೈಲಮ್. ಇನ್ನು ಪಿತ್ ಸಿಚುಯೇಟೆಡ್ ಇನ್ ದ ಸೆಂಟರ್ ಅಂಡ್ ಪ್ಯಾರಂಕೈಮ್ಯಾಟಸ್ ಅಂತ ಹೇಳ್ತೀವಿ. ಇನ್ನು ಮೊನೋಕಾಟ್ ಸ್ಟೆಮ್ ಅಥವಾ ಮೊನೋಕಾಟೈಲಿಡನಸ್ ಸ್ಟೆಮ್ ಬಗ್ಗೆ ನೋಡ್ತಾ ಹೋದ್ರೆ ಹೈಪೋಡರ್ಮಿಸ್ ಸ್ಕ್ಲಿರೆನ್ಕೈಮ್ಯಾಟಸ್ ಆಗಿರುತ್ತೆ, ಹೈಪೋಡರ್ಮಿಸ್ ಸ್ಕ್ಲಿರೆನ್ಕೈಮ್ಯಾಟಸ್ ಆಗಿರುತ್ತೆ. ವಾಸ್ಕ್ಯುಲರ್ ಬಂಡಲ್ಸ್ ಎಲ್ಲ ಏನಾಗಿರುತ್ತೆ ಸ್ಕ್ಯಾಟರ್ಡ್, ಕೊಂಜಾಯಿಂಟ್, ಕ್ಲೋಸ್ಡ್ ಅಂಡ್ ಬಂಡಲ್ಸ್ ಕೂಡ ಸ್ಕ್ಯಾಟರ್ಡ್ ಆಗಿರುತ್ತೆ, ಕೊಂಜಾಯಿಂಟ್ ಆಗಿರುತ್ತೆ ಮತ್ತೆ ಕ್ಲೋಸ್ಡ್ ಆಗಿರುತ್ತೆ. ಇನ್ನು ಫ್ಲೋಯಮ್ ಪ್ಯಾರಂಕೈಮ ಏನಿರುತ್ತೆ ಅದು ಅಬ್ಸೆಂಟ್ ಆಗಿರುತ್ತೆ ಮೊನೋಕಾಟ್ ಸ್ಟೆಮ್ ಅಲ್ಲಿ. ಇನ್ನು ಡಾರ್ಸಿವೆಂಟ್ರಲ್ ಲೀಫ್ ಮತ್ತೆ ಐಸೋಬೈಲ್ಯಾಟ್ರಲ್ ಲೀಫ್. ಡಾರ್ಸಿವೆಂಟ್ರಲ್ ಲೀಫ್ ಅಥವಾ ಡೈಕಾಟ್ ಲೀಫ್ ಮತ್ತೆ ಮೊನೋಕಾಟ್ ಲೀಫ್ ಅಲ್ಲೇ ಏನೋ ನೋಡ್ತಾ ಹೋದ್ರೆ ಇಲ್ಲಿ ಏನಾಗುತ್ತೆ ಎಪಿಡರ್ಮಿಸ್ ಏನಿರುತ್ತೆ ಔಟರ್ ಮೋಸ್ಟ್ ಎಪಿಡರ್ಮಿಸ್ ಒಳಗೊಂಡಿರುತ್ತೆ. ಇಲ್ಲಿ ಅಪ್ಪರ್ ಸರ್ಫೇಸ್ ಮತ್ತೆ ಲೋವರ್ ಸರ್ಫೇಸ್ ಏನಿರುತ್ತಲ್ಲ, ಅಪ್ಪರ್ ಸರ್ಫೇಸ್ ಅನ್ನ ಅಡಾಕ್ಸಿಯಲ್ ಎಪಿಡರ್ಮಿಸ್ ಅಂತ ಹೇಳಿದ್ರೆ ಲೋವರ್ ಸರ್ಫೇಸ್ ಅನ್ನ ಅಬಾಕ್ಸಿಯಲ್ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಜೊತೆಗೆ ಇದು ಕಾನ್ಸ್ಪಿಕ್ಯೂಸ್ ಕ್ಯೂಟಿಕಲ್ ಅನ್ನು ಕೂಡ ಒಳಗೊಂಡಿರುತ್ತೆ. ಮೋರ್ ಸ್ಟೊಮ್ಯಾಟೋ ಆರ್ ಪ್ರೆಸೆಂಟ್ ಆನ್ ಅಬಾಕ್ಸಿಯಲ್ ಎಪಿಡರ್ಮಿಸ್. ಅಬಾಕ್ಸಿಯಲ್ ಅಂತ ಹೇಳಿದ್ರೆ ಏನು? ಲೋವರ್ ಸರ್ಫೇಸ್ ಆಫ್ ದಿ ಲೀಫ್ ಅಂಡ್ ದ್ಯಾನ್ ಅಡಾಕ್ಸಿಯಲ್ ಎಪಿಡರ್ಮಿಸ್. ಅಂದ್ರೆ ಅಪ್ಪರ್ ಸರ್ಫೇಸ್ ಆಫ್ ದಿ ಲೀವ್ಸ್ ಗಿಂತ ಲೋವರ್ ಸರ್ಫೇಸ್ ಅಲ್ಲಿ ಏನಿರುತ್ತೆ ಸ್ಟೊಮ್ಯಾಟೋ ಜಾಸ್ತಿ ಇರುತ್ತೆ. ಇನ್ನು ಮೀಸೋಫಿಲ್ ಬಗ್ಗೆ ನೋಡ್ತಾ ಹೋದ್ರೆ ಟಿಶ್ಯೂ ಬಿಟ್ವೀನ್ ದ ಅಪ್ಪರ್ ಅಂಡ್ ಲೋವರ್ ಎಪಿಡರ್ಮಿಸ್ ಅನ್ನ ಮೀಸೋಫಿಲ್ ಟಿಶ್ಯೂ ಅಂತ ಹೇಳ್ತೀವಿ. ಮೀನ್ಸ್ ಅಪ್ಪರ್ ಅಂಡ್ ಲೋವರ್ ಎಪಿಡರ್ಮಿಸ್ ನ ನಡುವೆ ಇರುವಂತದನ್ನ ನಾವು ಮೀಸೋಫಿಲ್ ಟಿಶ್ಯೂ ಅಂತ ಹೇಳ್ತೀವಿ. ಅಪ್ಪರ್ ಅಂಡ್ ಲೋವರ್ ಎಪಿಡರ್ಮಿಸ್ ನ ನಡುವೆ ಇರುವಂತದನ್ನ ನಾವು ಮೀಸೋಫಿಲ್ ಟಿಶ್ಯೂ ಅಂತ ಹೇಳ್ತೀವಿ. ಮೀಸೋಫಿಲ್ ಇಸ್ ಅ ಪ್ಯಾರಂಕೈಮ್ಯಾಟಸ್ ಅಂಡ್ ಕಂಟೈನ್ಸ್ ಕ್ಲೋರೋಪ್ಲಾಸ್ಟ್ ಅನ್ನು ಕೂಡ ಅದು ಒಳಗೊಂಡಿರುತ್ತೆ. ಇನ್ನು ವಾಸ್ಕ್ಯುಲರ್ ಬಂಡಲ್ಸ್ ಗೆ ಬಂದ್ರೆ ದಿಸ್ ಆರ್ ಸರೌಂಡೆಡ್ ಬೈ ಎ ಲೇಯರ್ ಆಫ್ ಥಿಕ್ ವಾಲ್ಡ್ ಬಂಡಲ್ ಶೀಟ್ ಸೆಲ್ಸ್ ಅನ್ನ ಒಳಗೊಂಡಿರುತ್ತೆ. ಇನ್ನು ಐಸೋಬೈಲ್ಯಾಟ್ರಲ್ ಅಂದ್ರೆ ಏನು? ಇಲ್ಲಿ ಮೊನೋಕಾಟೈಲಿಡನಸ್ ಲೀವ್ಸ್ ಬಗ್ಗೆ ನೋಡ್ತಾ ಹೋದ್ರೆ ಇಟ್ ಇಸ್ ಸಿಮಿಲರ್ ಟು ಡೈಕಾಟ್ ಲೀಫ್ ಎಕ್ಸೆಪ್ಟ್ ದ ಲೀಫ್ ಈಸ್ ಐಸೋಬ್ಯಾಟ್ರಲ್. ಅಂದ್ರೆ
ಲೀಫ್ ಐಸೋಬೈಲ್ಯಾಟರಲ್ ಆಗಿದೆ ಅನ್ನೋದೊಂದು ಬಿಟ್ರೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಡೈಕಾಟ್ ಲೀಫ್ಗೆನೆ ಸಿಮಿಲರ್ ಆಗಿದೆ. ಸ್ಟೊಮ್ಯಾಟಾ ಆರ್ ಪ್ರೆಸೆಂಟ್ ಆನ್ ಬೋತ್ ದ ಸರ್ಫೇಸ್ ಆಫ್ ದಿ ಎಪಿಡರ್ಮಿಸ್. ಮೆಸೋಫಿಲ್ ಇಸ್ ನಾಟ್ ಡಿಫ್ರೆನ್ಶಿಯೇಟೆಡ್ ಇಂಟು ಪ್ಯಾಲಿಸೇಡ್ ಅಂಡ್ ಸ್ಪಾಂಜಿ ಪ್ಯಾರೆಂಕೈಮಾ. ಬುಲ್ಲಿಫಾರ್ಮ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ ಮೊನೊಕಾಟ್ ಲೀಫ್ ಅಲ್ಲಿ. ಆಮೇಲೆ ವಾಟರ್ ಸ್ಟ್ರೆಸ್ ಕಂಡೀಷನ್ ಅಲ್ಲಿ ದೇ ಲೀವ್ಸ್ ಕರ್ಲಿ ಇನ್ವರ್ಡ್ಸ್ ಟು ಮಿನಿಮೈಸ್ ವಾಟರ್ ಲಾಸ್. ಅಂದ್ರೆ ವಾಟರ್ ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಲೀವ್ಸ್ ತುಂಬಾ ಅಂದ್ರೆ ದೇ ಕರ್ಲ್ ಇನ್ವರ್ಡ್ಸ್, ಯಾಕೆ ಅಂದ್ರೆ ಟು ಮಿನಿಮಮ್ ವಾಟರ್ ಲಾಸ್, ಅದಕ್ಕೋಸ್ಕರ. ಸೊ ಈಗ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ರಿಲೇಟೆಡ್ ಟು ದಿಸ್ ಟಾಪಿಕ್. Very short answer type questions. Axillary buds are present in the axils of leaves and are capable of forming branch or a flower. Name the meristems that form such buds ಅಂತ ಹೇಳಿದ್ದಾರೆ. ನೋಡಿ, axillary buds are present in the axils of leaves and capable of forming a branch or a flower. So name the meristem that forms such buds ಅಂತ ಹೇಳಿದ್ರೆ that is shoot apical meristem. ನೇಮ್ ಟೂ ಟೈಪ್ಸ್ ಆಫ್ ಪ್ರೈಮರಿ ಮೆರಿಸ್ಟಮ್ ಅಂತ ಹೇಳಿದ್ರೆ ಒಂದು ಎಪಿಕಲ್ ಮೆರಿಸ್ಟಮ್, ಇನ್ನೊಂದು ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಟ್ರೈಕೋಮ್ಸ್ ಅಂದ್ರೆ ಏನು? ಆನ್ ದ ಸ್ಟೆಮ್ ದ ಎಪಿಡರ್ಮಲ್ ಹೇಲ್ಸ್ ಆರ್ ಕಾಲ್ಡ್ ಟ್ರೈಕೋಮ್ಸ್ ಅಂತ ಹೇಳ್ತೀವಿ. ಪ್ಯಾರೆಂಕೈಮಾ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಮೆನಿ ಪಾರ್ಟ್ಸ್ ಆಫ್ ದಿ ಸ್ಟೆಮ್ ಅಂಡ್ ರೂಟ್. ಮೆನ್ಷನ್ ಎನಿ ಟೂ ಸಚ್ ಸೈಟ್ಸ್ ಅಂತ ಹೇಳಿದ್ರೆ ಪ್ಯಾರೆಂಕೈಮಾ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಮೆನಿ ಪಾರ್ಟ್ಸ್ ಆಫ್ ದಿ ಸ್ಟೆಮ್ ಅಂಡ್ ರೂಟ್. ಎಲ್ಲಿ ಪ್ಯಾರೆಂಕೈಮಾ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ? ಕಾರ್ಟೆಕ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಜೊತೆಗೆ ಪೆರಿಸೈಕಲ್ ಅಲ್ಲೂ ಪ್ರೆಸೆಂಟ್ ಇರುತ್ತೆ. ಮೆನ್ಷನ್ ಲೊಕೇಶನ್ ಆಫ್ ಫ್ಲೋಯಮ್ ಇನ್ conjoint vascular bundle. ಲೊಕೇಶನ್ ಆಫ್ ಫ್ಲೋಯಮ್ ಇನ್ conjoint vascular bundle ಅಂದ್ರೆ conjoint vascular bundle ಅಲ್ಲಿ ಫ್ಲೋಯಮ್ ಲೊಕೇಶನ್ ಎಲ್ಲಿರುತ್ತೆ ಅಂದ್ರೆ ಯೂಶಲಿ ದೇ ಹ್ಯಾವ್ ದ ಫ್ಲೋಯಮ್ ಅಂದ್ರೆ ಫ್ಲೋಯಮ್ ಲೊಕೇಟೆಡ್ ಓನ್ಲಿ ಆನ್ ದ ಔಟರ್ ಸೈಡ್ ಆಫ್ ದಿ xylem. ಔಟರ್ ಸೈಡ್ ಆಫ್ ದಿ xylem ಅಂದ್ರೆ xylem ನ ಹೊರಗಡೆ ಔಟರ್ ಸೈಡ್ ಆಫ್ ದಿ xylem ಫ್ಲೋಯಮ್ ಪ್ರೆಸೆಂಟ್ ಇರುತ್ತೆ. ಸಮ್ ಪ್ಲಾಂಟ್ಸ್ ಶೋ ಸೆಕೆಂಡರಿ ಗ್ರೋತ್ ವೈಲ್ ಅದರ್ಸ್ ನಾಟ್. ಅಂದ್ರೆ ಕೆಲವೊಂದು ಪ್ಲಾಂಟ್ಸ್ ಸೆಕೆಂಡರಿ ಗ್ರೋತ್ ಅನ್ನ ತೋರಿಸುತ್ತೆ, ಕೆಲವೊಂದು ತೋರಿಸಲ್ಲ. ಕಾರಣ ಏನು? ವಾಸ್ಕ್ಯುಲರ್ ಬಂಡಲ್ ಏನಿರುತ್ತೆ ಅದು ಕೇಂಬಿಯಂ ಅನ್ನ ತೋರಿಸಿದ್ರೆ ದಟ್ ಶೋಸ್ ಸೆಕೆಂಡರಿ. ಅಂದ್ರೆ ವಾಸ್ಕ್ಯುಲರ್ ಬಂಡಲ್ ಯಾವೆಲ್ಲ ಕೇಂಬಿಯಂ ಅನ್ನ ಒಳಗೊಂಡಿರುತ್ತೆ ಅದನ್ನ ಸೆಕೆಂಡರಿ ಗ್ರೋತ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಡೈಕಾಟ್. ಮಾನೋಕಾಟ್ಸ್ ಏನಿರುತ್ತೆ, ಮೋನೋಕಾಟ್ಸ್ ಅವು ಕೇಂಬಿಯಂ ಅನ್ನ ಒಳಗೊಂಡಿರಲ್ಲ, ಸೊ ದಟ್ ಸೆಕೆಂಡರಿ ಗ್ರೋತ್ ಅಲ್ಲಿ ಆಬ್ಸೆಂಟ್ ಇದೆ ಅಂತ ಹೇಳ್ಬಿಟ್ಟು. ಇನ್ ವಿಚ್ ಟೈಪ್ಸ್ ಆಫ್ ಲೀವ್ಸ್ ದ ಸ್ಟೊಮ್ಯಾಟೊ ಮೋಸ್ಟ್ಲಿ ಪ್ರೆಸೆಂಟ್ ಆನ್ ಇಟ್ಸ್ ಲೋವರ್ ಸೈಡ್ ಅಂತ ಹೇಳಿದ್ರೆ ದಟ್ ಇಸ್ ಡಾರ್ಸಿವೆಂಟ್ರಲ್ ಲೀಫ್. ವಾಟ್ ಆರ್ ಪರ್ಮನೆಂಟ್ ಟಿಶ್ಯೂಸ್? Permanent tissue is derived from the meristematic tissues and composed of cells which have lost the power of dividing. What are medullary rays and where these are present? And the medullary rays cell present irutte anta kelidare. In between the vascular bundles there are a few layers of radially placed parenchymatous cells which constitute medullary rays anta heltivi. These are present in dicot stem. Medullary rays are present in dicot stem. Define conjunctive tissue. Conjunctive tissue ಅಂತ ಹೇಳಿದ್ರೆ parenchymatous cells which lie between xylem and phloem are called conjunctive tissue. Conjunctive tissue ಅಂದ್ರೆ ಏನು? parenchymatous cells ಏನು xylem ಮತ್ತೆ phloem ನ ನಡುವೆ ಪ್ರೆಸೆಂಟ್ ಇರುತ್ತೆ ಅದನ್ನ ನಾವು conjunctive tissue ಅಂತ ಹೇಳ್ತೀವಿ. ಇನ್ನು ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಡ್ರಾ conjoint closed and conjoint open vascular bundles. ಇದನ್ನ ಸೊ ಈ NCERT ನಲ್ಲಿ ನೋಡಬಹುದು. ವಾಟ್ ಈಸ್ ಎಪಿಬ್ಲೇಮಾ? ಆಲ್ಸೋ ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್. ಡೈಕಾಟ್ ರೂಟ್ ಅಲ್ಲಿ ಏನಾಗಿರುತ್ತೆ, ಔಟರ್ ಮೋಸ್ಟ್ ಲೇಯರ್ ಅನ್ನ ನಾವು ಎಪಿಬ್ಲೇಮಾ ಅಂತ ಹೇಳ್ತೀವಿ. ಸೊ ಡೈಕಾಟ್ ರೂಟ್ ಏನ್ ಫಿಗರ್ ಔಟ್ ಮಾಡಿದಾಗ that outermost layer is said to be epiblema. Many of the cells of epiblema protrude in the form of unicellular root hairs. ಇನ್ನು ಕ್ಯಾಸ್ಪರಿಯನ್ ಸ್ಟ್ರಿಪ್ಸ್ ಹೇಗೆ ಫಾರ್ಮೇಶನ್ ಆಗುತ್ತೆ, ವೇರ್ ದೀಸ್ ಆರ್ ಅಬ್ಸರ್ವ್ಡ್ ಅಂತ ಇದೆ. Tangential as well as radial walls of the endodermal cells have the deposition of water impermeable waxy material suberin in the form of Casparian strips. These are common in dicot root. ನಾವು ಅದನ್ನ dicot root ಅಲ್ಲಿ ನೋಡಬಹುದು. Where cambial ring does develops ಅಂದ್ರೆ ಎಲ್ಲಿ cambial ring develop ಆಗುತ್ತೆ? It develops in xylem and phloem of dicot stem. These rings are responsible for secondary growth. ಅಂದ್ರೆ cambial rings ಏನಿರುತ್ತೆ they are responsible for secondary growth. How do vascular bundles of monocot and dicot stem differs ಅಂತ ಹೇಳಿದ್ರೆ vascular bundles ಏನಿರುತ್ತೆ monocot stem ಅಲ್ಲಿ conjoint ಮತ್ತೆ closed ಆಗಿರುತ್ತೆ. This is very important difference ಅಂತ ಹೇಳ್ಬೋದು. vascular bundles ಅಲ್ಲಿ ಅಂದ್ರೆ monocot ಅಲ್ಲಿ stem ಅಲ್ಲಿ vascular bundles conjoint ಮತ್ತೆ closed ಆಗಿದ್ರೆ ಅದೇ dicot stem ಅಲ್ಲಿ conjoint and open ಆಗಿರುತ್ತೆ. ಅಂದ್ರೆ dicot stem ಅಲ್ಲಿ vascular bundles open ಆಗಿರುತ್ತೆ ಬಟ್ monocot stem ಅಲ್ಲಿ closed ಆಗಿರುತ್ತೆ. Which tissues are included and which are absent in ground tissue system ಅಂತ ಹೇಳಿದ್ರೆ ground tissues contain parenchyma, collenchyma, sclerenchyma but lacks epidermis and vascular bundles. Okay, arrange the following in the correct sequence. Sequence starting from the outer surface pericycle, epidermis, pith, cortex. ಅಂದ್ರೆ starting from outer surface ನಾವು
ಒಂದಾದ್ಮೇಲೆ ಒಂದು ಕರೆಕ್ಟ್ ಆಗಿ ಬರಿಬೇಕು. ಫಸ್ಟ್ ಏನು ಎಪಿಡರ್ಮಿಸ್ ಬರುತ್ತೆ, ಅದಾದ್ಮೇಲೆ ಕಾರ್ಟೆಕ್ಸ್, ಅದಾದ್ಮೇಲೆ ಪೆರಿಯಾಂತ್, ಅದಾದ್ಮೇಲೆ ಪಿತ್. ಹೌ ಕೆನ್ ಯು ಡಿಫ್ರೆನ್ಶಿಯೇಟ್ ಮೊನೊಕಾಟ್ ರೂಟ್ ಅಂಡ್ ಡೈಕಾಟ್ ರೂಟ್ ಆನ್ ದಿ ಬೇಸಿಸ್ ಆಫ್ xylem ಅಂತ ಕೇಳಿದ್ದಾರೆ. ಇನ್ ಡೈಕಾಟ್ ರೂಟ್ ಏನಾಗಿರುತ್ತೆ, ಫಿವರ್ xylem bundles ಆರ್ ಪ್ರೆಸೆಂಟ್, ವೈಲ್ ಇನ್ ಮೊನೊಕಾಟ್ಸ್ ಮೋರ್ ದ್ಯಾನ್ 6 xylem bundles ಆರ್ ಪ್ರೆಸೆಂಟ್. ಓಕೆ, ಸೊ ಡೈಕಾಟ್ ಅಲ್ಲಿ ಓನ್ಲಿ ಅಂದ್ರೆ xylem bundles ತುಂಬಾ ಕಮ್ಮಿ ಇರುತ್ತೆ, ಬಟ್ ಮೊನೊಕಾಟ್ ಅಲ್ಲಿ ಏನಾಗಿರುತ್ತೆ ಪಾಲಿಯಾರ್ಕ್ xylem bundles ಅನ್ನ ಕಾಣಬಹುದು ಮೋರ್ ದ್ಯಾನ್ 6. Write the characteristic features of root and stem epidermal origin hairs. The root hairs ಏನಿರುತ್ತೆ, they are unicellular elongations of the epidermal cells, while stem hairs are multicellular. ನೋಡಿ, ರೂಟ್ಗೂ ಸ್ಟೆಮ್ಗೂ ಏನು ಅಂತ ಹೇಳಿದ್ರೆ, ರೂಟ್ ಹೇರ್ಸ್ ಏನಿರುತ್ತೆ ಅವು ಯೂನಿಸೆಲ್ಯುಲರ್ ಇಲಾಂಗೇಶನ್ಸ್ ಆಫ್ ದಿ ಎಪಿಡರ್ಮಲ್ ಸೆಲ್ಸ್. ಓಕೆ, ಇನ್ನು ಸ್ಟೆಮ್ ಹೇರ್ಸ್ ಏನಿರುತ್ತೆ ದೇ ಆರ್ ಮಲ್ಟಿಸೆಲ್ಯುಲರ್. ಸೊ ರೂಟ್ ಹೇರ್ಸ್ ಯೂನಿಸೆಲ್ಯುಲರ್, ಸ್ಟೆಮ್ ಹೇರ್ಸ್ ಮಲ್ಟಿಸೆಲ್ಯುಲರ್. ಎಕ್ಸ್ಪ್ಲೇನ್ ದ ಬುಲ್ಲಿಫಾರ್ಮ್ ಸೆಲ್ಸ್ ಅಂಡ್ ದೇರ್ ಇಂಪಾರ್ಟೆನ್ಸ್. ಬುಲ್ಲಿಫಾರ್ಮ್ ಸೆಲ್ಸ್ ಅಂದ್ರೆ ಏನು ಮತ್ತೆ ಅದರ ಒಂದು ಇಂಪಾರ್ಟೆನ್ಸ್ ಏನು? ಬುಲ್ಲಿಫಾರ್ಮ್ ಸೆಲ್ಸ್ ಅಂತ ಹೇಳಿದ್ರೆ ಗ್ರಾಸಸ್ ಅಲ್ಲಿ, ಆಮೇಲೆ ಸರ್ಟೈನ್ ಅಡಾಕ್ಸಿಯಲ್ ಎಪಿಡರ್ಮಲ್ ಸೆಲ್ಸ್ along the veins modify themselves into large empty ಮತ್ತೆ colorless cells. ಇದನ್ನ ಯಾವ್ದು ಹೇಳ್ತಾ ಇರೋದು? ಬೈ ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ಗ್ರಾಸ್, ಇವನ್ನ ನಾವು ಬುಲ್ಲಿಫಾರ್ಮ್ ಸೆಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಗ್ರಾಸಸ್ ಅಲ್ಲಿ ಏನಾಗತ್ತೆ, ಅಡಾಕ್ಸಿಯಲ್ ಎಪಿಡರ್ಮಲ್ ಸೆಲ್ಸ್ ಅಂದ್ರೇನು, ಕೆಳಗಡೆ ಇರುವಂತಹ ಅಂದ್ರೇನು, ಅಡಾಕ್ಸಿಯಲ್ ಅಂದ್ರೆ ಮೇಲ್ಗಡೆ ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ದ ಲೀಫ್ ಅಲ್ಲಿ ನಾವು ಏನು ಸೆಲ್ಸ್ ಕಾಣ್ತೀವಿ ಅದನ್ನ ಅಡಾಕ್ಸಿಯಲ್ ಸರ್ಫೇಸ್ ಅಲ್ಲಿ ಇರುವಂತಹ ಎಪಿಡರ್ಮಲ್ ಸೆಲ್ಸ್ ಏನಿರುತ್ತೆ ಅಲಾಂಗ್ ದ ವೀನ್ಸ್, ಅವು ದೇ ಮಾಡಿಫೈ ದೆಮ್ಸೆಲ್ಸ್ ಇಂಟು ಅಂದ್ರೆ ಅವುಗಳನ್ನ ಲಾರ್ಜ್, ಎಂಟಿ ಮತ್ತೆ ಕಲರ್ಲೆಸ್ ಸೆಲ್ಸ್ ಆಗಿ ಮಾಡಿಫೈ ಮಾಡ್ಕೋತವೆ. ಅವನ್ನ ನಾವು ಬುಲ್ಲಿಫಾರ್ಮ್ ಸೆಲ್ಸ್ ಅಂತ ಹೇಳ್ತೀವಿ. ವೆನ್ ದ ಬುಲ್ಲಿಫಾರ್ಮ್ ಸೆಲ್ಸ್ ಇನ್ ದ ಲೀವ್ಸ್ ಹ್ಯಾವ್ ಅಬ್ಸಾರ್ಬ್ಡ್ ವಾಟರ್ ಅಂಡ್ ಆರ್ ಟರ್ಜಿಡ್, ದ ಲೀವ್ ಸರ್ಫೇಸ್ ಇಸ್ ಎಕ್ಸ್ಪೋಸ್ಡ್. ಓಕೆ, ವೆನ್ ದೇ ಆರ್ ಫ್ಲಾಸಿಡ್ ಅಂದ್ರೆ ಯಾವಾಗ ಬುಲ್ಲಿಫಾರ್ಮ್ ಅಂದ್ರೆ ಲೀವ್ಸ್ ಅಲ್ಲಿ ಇರುವಂತಹ ಬುಲ್ಲಿಫಾರ್ಮ್ ಸೆಲ್ಸ್ ವಾಟರ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ದೆನ್ ಅದು ಟರ್ಜಿಡ್ ಆಗುತ್ತೆ. ಯಾವಾಗ ಅವು ಫ್ಲಾಸಿಡ್ ಆಗ್ತವೆ ಅಂತ ಹೇಳಿದ್ರೆ ವಾಟರ್ ಸ್ಟ್ರೆಸ್ ಇಂದ ಅವು ಫ್ಲಾಸಿಡ್ ಸ್ಟ್ರಕ್ಚರ್ ಗೆ ಬರುತ್ತೆ. ದೇ ಮೇಕ್ ದ ಲೀವ್ಸ್ ಕರ್ಲ್ ಇನ್ವರ್ಸ್ ಟು ಮಿನಿಮೈಸ್ ದ ವಾಟರ್ ಲಾಸ್. ಇನ್ನು ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಡಿಸ್ಕ್ರೈಬ್ ವೇರಿಯಸ್ ಟೈಪ್ಸ್ ಆಫ್ ವಾಸ್ಕ್ಯುಲರ್ ಸಿಸ್ಟಮ್ ಅಬ್ಸರ್ವ್ಡ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ವೇರಿಯಸ್ ಟೈಪ್ಸ್ ಆಫ್ ವಾಸ್ಕ್ಯುಲರ್ ಸಿಸ್ಟಮ್ ನ ಏನ್ ನೋಡ್ತೀವಿ ಅದ್ರದ್ದು ಹೇಳಿ ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳಿದ್ದಾರೆ. ವಾಸ್ಕ್ಯುಲರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ದಟ್ ಇಸ್ ಫ್ಲೋಯಮ್ ಅಂಡ್ xylem ಅನ್ನ ಒಳಗೊಂಡಿರುತ್ತೆ. ಟುಗೆದರ್ ಕಾನ್ಸ್ಟಿಟ್ಯೂಟ್ ವಾಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳ್ತೀವಿ. ಕೇಂಬಿಯಂ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ xylem ಅಂಡ್ ಫ್ಲೋಯಮ್ ಆಫ್ ಡೈಕಾಟೈಲಿಡನಸ್ ಸ್ಟೆಮ್ಸ್. ಅಂದ್ರೆ ಡೈಕಾಟೈಲಿಡನಸ್ ಸ್ಟೆಮ್ಸ್ ಅಲ್ಲಿ ಕೇಂಬಿಯಂ ಏನಿರುತ್ತೆ ದಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ xylem ಅಂಡ್ ಫ್ಲೋಯಮ್. ಆನ್ ದಿ ಬೇಸಿಸ್ ಆಫ್ ಕೇಂಬಿಯಂ ವಾಸ್ಕ್ಯುಲರ್ ಬಂಡಲ್ಸ್ ಅನ್ನ ನಾವು ಓಪನ್ ಟೈಪ್ ಮತ್ತೆ ಕ್ಲೋಸ್ ಟೈಪ್ ಅಂತ ಹೇಳಿ 2 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಓಪನ್ ಟೈಪ್ ಅಂತ ಹೇಳಿದ್ರೆ ಕೇಂಬಿಯಂ ಪ್ರೆಸೆಂಟ್ ಇರುತ್ತೆ, ಕ್ಲೋಸ್ಡ್ ಟೈಪ್ ಅಲ್ಲಿ ಕೇಂಬಿಯಂ ಆಬ್ಸೆಂಟ್ ಇರುತ್ತೆ, ದಟ್ ಇಸ್ ಮೊನೊಕಾಟ್ ಎಕ್ಸಾಂಪಲ್. ಆನ್ ದಿ ಬೇಸಿಸ್ ಆಫ್ ಅರೇಂಜ್ಮೆಂಟ್ ಆಫ್ xylem ಅಂಡ್ ಫ್ಲೋಯಮ್ ವಾಸ್ಕ್ಯುಲರ್ ಬಂಡಲ್ಸ್ ಮೇ ಬಿ, ನೋಡಿ ಆನ್ ದಿ ಬೇಸಿಸ್ ಆಫ್ ಅರೇಂಜ್ಮೆಂಟ್ ಆಫ್ ಫ್ಲೋಯಮ್ ಅಂಡ್ xylem ವಾಸ್ಕ್ಯುಲರ್ ಬಂಡಲ್ಸ್ ಅನ್ನ ರೇಡಿಯಲ್ ಮತ್ತೆ ಕೊಂಜಾಯಿಂಟ್ ಅಂತ ಹೇಳಿ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ರೇಡಿಯಲ್ ಅಂತ ಹೇಳಿದ್ರೆ ಆಲ್ಟರ್ನೇಟ್ ಮ್ಯಾನರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ xylem ಅಂಡ್ ಫ್ಲೋಯಮ್. ಕೊಂಜಾಯಿಂಟ್ ಅಂತ ಹೇಳಿದ್ರೆ xylem and phloem situated along the same radius of vascular bundles. ಇದಕ್ಕೆ ಎಕ್ಸಾಂಪಲ್ stem, leaves. ಆಮೇಲೆ in these the phloem is located only on the outer side of the xylem. So conjoint ಅಲ್ಲಿ phloem is located on the outer side of the xylem. ಸೊ ಈಗ ನೋಡೋಣ, ದಟ್ ಈಸ್ explain following about stomata, origin of stomata, regulation of opening and closing of stomata ಮತ್ತೆ structure of stomata. Stomata are present in epidermis layer of leaves ಅಲ್ಲಿ ನಾವು ಕಾಣ್ತೀವಿ. ಆರಿಜಿನ್ ಆಫ್ ಸ್ಟೊಮ್ಯಾಟಾ ಎಲ್ಲಿರುತ್ತೆ, ದೇ ಆರ್ ಪ್ರೆಸೆಂಟ್ ಇನ್ ಎಪಿಡರ್ಮಿಸ್ ಲೇಯರ್ ಆಫ್ ಲೀವ್ಸ್. ಆಮೇಲೆ ರೆಗ್ಯುಲೇಷನ್ ಆಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ ಬಂದು ದ ಗಾರ್ಡ್ ಸೆಲ್ಸ್ ಪೊಸೆಸ್ ಕ್ಲೋರೋಪ್ಲಾಸ್ಟ್. ಅಂದ್ರೆ ಗಾರ್ಡ್ ಸೆಲ್ಸ್ ಏನಿರುತ್ತೆ ಅವು ಕ್ಲೋರೋಪ್ಲಾಸ್ಟ್ ಅನ್ನು ಒಳಗೊಂಡಿರುತ್ತೆ. ಗಾರ್ಡ್ ಸೆಲ್ಸ್ ಏನಿರುತ್ತೆ ಅವು ಕ್ಲೋರೋಪ್ಲಾಸ್ಟ್ ಅನ್ನು ಒಳಗೊಂಡಿರುತ್ತೆ. ಜೊತೆಗೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾವನ್ನ ಕಂಟ್ರೋಲ್ ಮಾಡದೆ ಈ ಗಾರ್ಡ್ ಸೆಲ್ಸ್ ಕ್ಲೋರೋಪ್ಲಾಸ್ಟ್ ಅನ್ನು ಕೂಡ ಒಳಗೊಂಡಿರುತ್ತೆ. ವೆನ್ ಗಾರ್ಡ್ ಸೆಲ್ಸ್ ಆರ್ ಇನ್ ಫ್ಲಾಸಿಡ್ ಕಂಡೀಷನ್
ಅಂದ್ರೆ ಏನು, ಗಾರ್ಡ್ ಸೆಲ್ಸ್ ಯಾವಾಗ ಫ್ಲಾಸಿಡ್ ಕಂಡೀಷನ್ ಅಲ್ಲಿ ಇರುತ್ತೆ, ಸ್ಟೊಮ್ಯಾಟಲ್ ಪೋರ್ ಏನಾಗುತ್ತೆ ಅದು ಕ್ಲೋಸ್ ಆಗುತ್ತೆ. ಯಾವಾಗ ಗಾರ್ಡ್ ಸೆಲ್ಸ್ ಟರ್ಜಿಡ್ ಕಂಡೀಷನ್ ಅಲ್ಲಿ ಇರುತ್ತೆ ಆವಾಗ ಪೋರ್ಸ್ ಓಪನ್ ಆಗುತ್ತೆ. ಫ್ಲಾಸಿಡ್ ಕಂಡೀಷನ್ ಅಲ್ಲಿ ಗಾರ್ಡ್ ಸೆಲ್ಸ್ ಇದ್ರೆ ಸ್ಟೊಮ್ಯಾಟಲ್ ಪೋರ್ಸ್ ಕ್ಲೋಸ್ ಇರುತ್ತೆ. ಟರ್ಜಿಡ್ ಕಂಡೀಷನ್ ಅಲ್ಲಿ ಇದ್ದಾಗ ಪೋರ್ಸ್ ಓಪನ್ ಆಗುತ್ತೆ. ಆಮೇಲೆ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟಾ ಕೇಳಿದರೆ, ಪ್ರತಿಯೊಂದು ಸ್ಟೋಮಾ ಇಸ್ ಕಂಪೋಸ್ಡ್ ಆಫ್ 2 ಬೀನ್ ಶೇಪ್ಡ್ ಸೆಲ್ಸ್ ನೌನ್ ಆಸ್ ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಏನು ಈ 2 ಬೀನ್ ಶೇಪ್ಡ್ ಸೆಲ್ಸ್ ಅನ್ನ ನಾವು ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ. ಅದು ಕ್ಲೋರೋಪ್ಲಾಸ್ಟ್ ಅನ್ನ ಒಳಗೊಂಡಿರುತ್ತೆ, ವಿಚ್ ಎನ್ಕ್ಲೋಸ್ ಸ್ಟೊಮ್ಯಾಟಲ್ ಪೋರ್. ದ ಔಟರ್ ವಾಲ್ಸ್ ಆಫ್ ದ ಗಾರ್ಡ್ ಸೆಲ್ಸ್, ಈ ಔಟರ್ ವಾಲ್ ಏನಿದೆಯಲ್ಲ ಗಾರ್ಡ್ ಸೆಲ್ಸ್ ಅಲ್ಲಿ ದೇ ಆರ್ ಥಿನ್. ಆಮೇಲೆ ಇನ್ನರ್ ವಾಲ್ಸ್ ಆರ್ ಹೈಲಿ ಥಿಕ್ಕೆನ್ಡ್. ಸಮಟೈಮ್ಸ್ ಫ್ಯೂ ಎಪಿಡರ್ಮಲ್ ಸೆಲ್ಸ್ ಇನ್ ದ ವಿಸಿನಿಟಿ ಆಫ್ ಗಾರ್ಡ್ ಸೆಲ್ಸ್ ಬಿಕಮ್ ಸ್ಪೆಷಲೈಸ್ಡ್ ಇನ್ ದೇರ್ ಶೇಪ್ ಅಂಡ್ ಸೈಜ್ ಅಂಡ್ ಆರ್ ನೌನ್ ಆಸ್ ಸಬ್ಸಿಡಿಯರಿ ಸೆಲ್ಸ್ ಅಂತ ಹೇಳ್ತೀವಿ. ಇನ್ನು ದ ಸ್ಟೊಮ್ಯಾಟಲ್ ಅಪಾರ್ಚರ್ಸ್, ಗಾರ್ಡ್ ಸೆಲ್ಸ್ ಅಂಡ್ ಸರೌಂಡಿಂಗ್ ಸಬ್ಸಿಡಿಯರಿ ಸೆಲ್ಸ್ ಆರ್ ಟುಗೆದರ್ ಕಾಲ್ಡ್ ನಾವು ಸ್ಟೊಮ್ಯಾಟಲ್ ಅಪಾರಟಸ್ ಅಂತ ಹೇಳ್ತೀವಿ. ಸೊ ಸ್ಟೊಮ್ಯಾಟಲ್ ಅಪಾರಟಸ್ ಅಂತ ಹೇಳಿದ್ರೆ ದಿ ಸ್ಟೊಮ್ಯಾಟಲ್ ಅಪಾರ್ಚರ್ ಅಂದ್ರೆ ಏನು, ಗಾರ್ಡ್ ಸೆಲ್ಸ್ ಆಮೇಲೆ ಸಬ್ಸಿಡಿಯರಿ ಸೆಲ್ಸ್ ಟುಗೆದರ್ ಕಾಲ್ಡ್ ನಾವು ಅದನ್ನ ಸ್ಟೊಮ್ಯಾಟಲ್ ಅಪಾರಟಸ್ ಅಂತ ಹೇಳ್ತೀವಿ. ಓಕೆ, ಸೊ ಸ್ಟೊಮ್ಯಾಟಲ್ ಅಪಾರ್ಚರ್, ಗಾರ್ಡ್ ಸೆಲ್ ಅಂಡ್ ದ ಸರೌಂಡಿಂಗ್ subsidiary cells. Stomatal aperture, guard cells, surrounding subsidiary cells, they are together called stomatal apparatus. Okay, so idishtu related to anatomy of flowering plants. Okay, ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಚಾಪ್ಟರ್ ಅನ್ನ ನೋಡ್ತಾ ಹೋಗೋಣ.